ಸೊ ಈ ವಿಡಿಯೋ ಈಶಾ ಫೌಂಡೇಶನ್ A to Z ಫುಲ್ ಡೀಟೇಲ್ಸ್ ಆಗಿರುತ್ತೆ. ನಿಮಗೆ ಬಸ್ಸಸ್ ಆಗಿರ್ಬೋದು, ಅಲ್ಲಿಂದ ಫುಡ್ ಆಗಿರ್ಬೋದು, ಯಾವಾಗ ಯಾವ ಥರ ವಿಶೇಷವಾಗಿರುತ್ತೆ, ಟ್ರಾಫಿಕ್ ಹೆಂಗಿರುತ್ತೆ ಅನ್ನೋದು ಪ್ರತಿಯೊಂದು ಇರುತ್ತೆ ಆ ವಿಡಿಯೋದಲ್ಲಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡ್ರಿ. ಇದ್ ಕಡೆಯಿಂದನೂ ಹೋಗ್ಬೋದು. ಈಶಾ ಫೌಂಡೇಶನ್ಗೆ ಎಷ್ಟು ದಾರಿಗಳಿದಾವೋ, ಒಂದು 10 ದಾರಿ ಇದೆ ನೀವು ಹೋಗ್ಬೇಕು ಅಂದ್ಕೊಂಡ್ರೆ. ಆದರೆ ಎಲ್ಲರೂ ಹೈವೇಲ್ಲೇ ಹೋಗ್ತಾರೆ, ಹೈವೇನೇ ಬ್ಲಾಕ್ ಮಾಡಕ್ಕೆ ಬಿಡ್ತಾರೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು ನೋಡ್ರಿ. ಇದೇ ಸಿವಿಲ್ ಬಸ್ ಸ್ಟ್ಯಾಂಡು. ನೀವು ದೊಡ್ಡಬಳ್ಳಾಪುರ, ದೇವನಹಳ್ಳಿ ಇಲ್ಲಿ ಏನಾದರೂ ನಿಮಗೆ ಡೈರೆಕ್ಟ್ ಚಿಕ್ಕಬಳ್ಳಾಪುರ ಬಸ್ಸಸ್ ಸಿಗಲಿಲ್ಲ ಅಂದರೆ ಅಲ್ಲಿಂದ ಸಿವಿಲ್ ಬಸ್ಸಿಗೆ ಬಂದಿನೂ ಇಲ್ಲೇ ಗೌರ್ಮೆಂಟ್ ಬಸ್ ಇರೋದು. ಸಿವಿಲ್ ಬಸ್ ಸ್ಟ್ಯಾಂಡಿಂದ ಒಂದು ಚೂರು ಬಂದು ಲೆಫ್ಟಿಗೆ ತೊಗೊಂಡ್ರೆ ಇಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರೋದು. ನಿಮಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಡೈರೆಕ್ಟ್ ಬಸ್ಸಸ್ ಇದ್ದಾವೆ ಈಶಾ ಫೌಂಡೇಶನ್ಗೆ. ಒಂದು ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ. ಅಷ್ಟು ಜಾಸ್ತಿ ಬಸ್ ಹೋಗ್ತಾ ಇರುತ್ತೆ ಗೌರ್ಮೆಂಟ್ ಬಸ್ಸು. ಹೆಣ್ಮಕ್ಳೆಲ್ಲ ಆಧಾರ್ ಕಾರ್ಡ್ ಕೊಟ್ಟಿನೂ ಹೋಗ್ಬೋದು ಫ್ರೀಯಾಗಿ ಗೌರ್ಮೆಂಟ್ ಬಸ್ಸಸ್ಸಿಂದ. ಬೇರೆಯವ್ರಿಗೆಲ್ಲ ಐ ಥಿಂಕ್ 10 or 20 ತೊಗೊತಾರೆ. ಆಟೋದಲ್ಲಿ ಹೋದ್ರೆ ಒಂಚೂರು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ನಿಮಗೆ. ಹೈವೇಲಿ ಹೋದರೆ ಸ್ವಲ್ಪ ಹತ್ರ. ಇದು ಕಡೆ ನೋಡಿರಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಬಂದು ಹಿಂಗೂ ಹೋಗ್ಬೋದು, ಇದು ಹತ್ರ ಆಗುತ್ತೆ. ಇವಾಗ ನಾನು ಹೈವೇಲಿ ಹೋಗ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಸುಹಾಸ್ ಅಂತ ಇದ್ದಾನೆ, ಅವನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ನನ್ನ ಜೊತೆ. ಮತ್ತೆ ಅಲ್ಲಿ ಜಾಯ್ನ್ ಆಗ್ತಾನೆ ಅವನು. ಅವ್ರದ್ದು ಅಲ್ಲಿಂದೇ ಊರು ಮಗಲ್ಕುಪ್ಪೆ. ಏನು ಆಕ್ಸಿಡೆಂಟಾ? ಈಶಾ ಫೌಂಡೇಶನ್ ಹತ್ರನೂ ಅಷ್ಟೇ ಸುಮಾರು ಆಕ್ಸಿಡೆಂಟ್ಗಳಾಗಿದ್ದಾವೆ. ಎಲ್ಲೆಲ್ಲ ಹೋಗ್ಬಿಡ್ತಾ ಇರ್ತಾನೆ. ಅದ್ಯಾಕೆ ಇವಾಗ ಅಲ್ಲಿ ನೋಡ್ರಿ, ಕಂಜನಹಳ್ಳಿ ಹತ್ರನೂ ಅಷ್ಟೇ. ಮೊನ್ನೆ 2 days ಬ್ಯಾಕ್ ಒಂದು ಆಕ್ಸಿಡೆಂಟು, ನಿನ್ನೆ ನೈಟು ಒಂದು ಆಕ್ಸಿಡೆಂಟು. ಈಶಾ ಫೌಂಡೇಶನ್ಗೆ ಯಾರೇ ಬನ್ನಿರಿ, ಕಾರು ಆದಷ್ಟು ಅವಾಯ್ಡ್ ಮಾಡಿರಿ. 4 ಜನ ಆ ಥರ ಫ್ಯಾಮಿಲಿ ಕಾರ್ಸಲ್ಲಿ ಏನಾದರೂ ನಿಮ್ಮ ಫ್ಯಾಮಿಲಿ ಎಲ್ಲ ಬರೋಂಗಿದ್ರೆ ಮಾತ್ರ ಕಾರ್ಸ್ ಯೂಸ್ ಮಾಡಿರಿ. ಒಬ್ರೊಬ್ರು ಬರೋಂಗಿದ್ರೆ ಕಾರ್ಸ್ ಯೂಸ್ ಮಾಡಬೇಡ್ರಿ, ಯಾಕಂದರೆ ತುಂಬ ಟ್ರಾಫಿಕ್ ಆಗೋಗ್ಬಿಟ್ಟಿದೆ ಈಶಾ ಫೌಂಡೇಶನ್ನು. ಆದಷ್ಟು ಗಾಡಿಯಲ್ಲೇ ಬರೋಕ್ಕೆ ಪ್ರಯತ್ನ ಮಾಡಿರಿ. ಗಾಡಿಯಲ್ಲಿ ಬರೋರು ಹೆಲ್ಮೆಟ್ಟು ಹಾಕ್ಕೊಂಡು ಬರಲೇಬೇಕು, ಇಲ್ಲಾಂದರೆ ಪೊಲೀಸ್ ಅವ್ರು ಚಿಕ್ಕಬಳ್ಳಾಪುರದ ಹತ್ರನೇ ಹಿಡಿತಾರೆ. ಹೈವೇಲಿ ಬಂದ್ರೂ ನಿಮ್ಗೆ ಅಲ್ಲೆಲ್ಲೋ ಒಂದು ಹತ್ರ ಹಿಡಿತಾ ಇರ್ತಾರೆ. ನೋಡ್ಕೊಂಬನ್ನಿ, DL ಲೈಸೆನ್ಸು ಎಲ್ಲ ಇರಬೇಕು. 2 wheelers ಬರೋರು ಇದನ್ನು ನೆನ್ಪಿಟ್ಕೊಂಬನ್ರಿ. ಈಶಾ ಫೌಂಡೇಶನ್ಗೆ ಬರೋರು, ಲೇಸರ್ ಶೋಗೆ ಬರೋರು ಆದಷ್ಟು ಬೇಗ ಬನ್ನಿರಿ. ಒಂದು 1/2 hour ಮುಂಚೆ, ಅಟ್ಲೀಸ್ಟ್ ಒಂದು 6-6:30 ಅಷ್ಟೊತ್ತಿಗೆ ಅಲ್ಲಿ ಈಶಾ ಫೌಂಡೇಶನ್ ಹತ್ರ ಇರ್ಬೇಕು ನೀವು. ಇಲ್ಲಾಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಒಂದೊಂದು ದಿನ 1/2 hour ಇರುತ್ತೆ, ಒಂದೊಂದು ದಿನ ಇನ್ನೊಂದು ಬೆಟ್ಟದ ಮೇಲೇನೂ ಲೇಸರ್ ಲೈಟ್ಸ್ ಬಿಡ್ತಾರೆ ಬ್ಲೂ ಕಲರ್ದು. ಅದನ್ನ ಒಂದೊಂದು ಕಿತ ಹಾಕೋದಿಲ್ಲ, ಒಂದೊಂದು ಕಿತ ಹಾಕ್ತಾರೆ. ಇವಾಗ ಇನ್ನೇನು ಫೆಬ್ರವರಿ ಅಲ್ಲ, ಶಿವರಾತ್ರಿ ಬಂತು. ಇನ್ನು ಶಿವರಾತ್ರಿಗೆ ಹೆವಿ ರಶ್ ಇರುತ್ತೆ, ನೋಡ್ಕೊಂಬನ್ನಿ. ನೋಡ್ರಿ, ಈಶಾ ಫೌಂಡೇಶನ್ಗೆ ಇಲ್ಲಿ ದೊಡ್ಡದಾಗಿ ಇದೇ ಆಗಿಬಿಟ್ಟಿದ್ದಾರೆ ಕಟೌಟು. ಇಲ್ಲಿ ಸಿಗ್ನಲ್ಸ್ ಎಲ್ಲ ಹಾಕಿದ್ದಾರೆ. ಹೆವಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ನೀವು ಯೂಟರ್ನ್ ಮಾಡ್ಕೊಂಡೋಗ ಜಾಸ್ತಿ ನೋಡ್ಕೊಂಬರ್ಬೇಕು. ಹತ್ತು ಕಡೆಯಿಂದ ಹಿಂಗೆ ಸ್ಟ್ರೈಟಾಗಿ ಸಡನ್ನಾಗಿ ಬಂದುಬಿಡ್ತಾರೆ ಯೂಟರ್ನ್. ಹಿಂಗೆ ಬೆಂಗಳೂರಿಗೆ ಹೋಗೋರೆಲ್ಲ ನೀವು ಸ್ಟ್ರೈಟ್ ಹೋಗೋರು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಹತ್ತು ಕಡೆಯಿಂದನೂ ಅಷ್ಟೇ. ನೋಡ್ರಿ, ಹೈವೇಲಿ ಬಂದರೆ ಇಲ್ಲೇ ಯಾವ್ದಿದು ಆರೋ ಬಂಡೆ ಆದಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನೆಕ್ಸ್ಟು ಸ್ಟಾಪೇ. ನೋಡ್ರಿ, ಹಿಂಗಿಂದನೂ ಹೋಗ್ಬೋದು ನೀವು. ನಾನು ಹಿಂಗೂ ಹೋಗ್ತೀನಿ. ಇವಾಗ ಟ್ರಾಫಿಕ್ ಇಲ್ದಿರೋ ಇರೋದಕ್ಕೆ ಈ ಥರ ಇದೆ. ಇದನ್ನು ಒನ್ ವೇ ಮಾಡಿಬಿಡ್ತಾರೆ. ಹತ್ತು ಕಡೆಯಿಂದ ಹೋಗೋದು ಮಾತ್ರ, ಇತ್ತು ಕಡೆಯಿಂದ ಬರೋದು. ಅಯ್ಯೋ ಹಿಂಗೆ ಹಿಂಗೂ ಬರ್ಬೋದು ನೀವು. ಅಲ್ಲಿ ಹಂಗೆ ಬಂದರೆ ಇಲ್ಲಿ ಟಿಕೆಟು ಅದು ವೆಹಿಕಲ್ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ಬಿಡ್ತಾರೆ ಎಷ್ಟು ಜನ ಇದ್ದೀರಾ ಏನು ಅಂತ. ಇವಾಗ ನಾನು ಬಂದಲ್ಲ, ಅದು ಒನ್ ವೇ. ಟ್ರಾಫಿಕ್ ಕಡಿಮೆ ಇರೋವಾಗ ಮಾತ್ರ ಹತ್ತು ಕಡೆ ಬನ್ನಿರಿ. ಒನ್ ವೇಯಲ್ಲಿ ಆಪೋಸಿಟಲ್ಲಿ ಯಾವತ್ತೂ ಹೋಗ್ಬೇಡ್ರಿ ನಾನು ಬಂದಂಗೆ. ಓ ಹನಿ, ಇಲ್ಲಿ ನ್ಯಾಚುರಲ್ ಹನಿ ಸಿಗುತ್ತೆ. ನಾನು ಯಾವುದೋ ರೀಲ್ ನೋಡಿದ್ದು, ಒಂದು ಹಂಗೆ ಟ್ರೈ ಮಾಡಿರಿ. ನೋಡ್ರಿ, RX ಯಾರ ರೇಂಜಲ್ಲಿ ಕ್ರೈಸು. ಎಲ್ಲೋದ್ರೂ ಅದ್ರ ಫ್ಯಾನ್ ಬೇಸ್ ಇದ್ದೇ ಇರ್ತಾರೆ. ಎಲ್ಲೋ ಇದೆಯಾ ಚಿನ್ನ, ಬರ್ತಾ ಇದ್ದೀನಿ. ಓ ಕಾಣಿಸ್ದ ಕಳ್ಳನ್ ಮಗ. ಅಲ್ಲಿಂದಾನೆ ಸ್ಮೈಲ್ ಕೊಡ್ತಾನೆ. ಏ ಪ್ಯಾರೋ, ನಮಸ್ಕಾರ ಪಾಪ. ಇದೇ ಎಂಟ್ರೆನ್ಸು. ಹಿಂಗೆ ಹೋದ್ರೆ ಕೇತನಹಳ್ಳಿಗೆ ಹೋಗುತ್ತೆ. ಹಿಂಗಿಂದನೂ ಬರ್ಬೋದು ಚಿಕ್ಕಬಳ್ಳಾಪುರದಿಂದ. ಏನಿದೆ ಅಂದರೆ ವ್ಯೂ ಒಳ್ಳೆ ಮಿನಿ ಲಡಾಖ್. ಎಷ್ಟು ಇಂಪ್ರೂವ್ಮೆಂಟ್ ಮಾಡಿಬಿಟ್ರು ಅಂದರೆ ಅಬ್ಬಾ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ನೋಡ್ರಿ, ಹಿಂಗಿಂದನೂ ಬರ್ಬೋದು. ಹತ್ತು ಕಡೆಯಿಂದ ಬಂದರೆ ಹಿಂಗೆ ಬರ್ತೀರಿ. ಎಲ್ಲಿ ನಿಮಾಕಲ್ಕೊಂಡೆ ಕಡೆಯಿಂದ ಬಂದರೆ ಕಾರ್ಗಾಗಿರ್ಬೋದು, ಗಾಡಿಗಾಗಿರ್ಬೋದು, ಎಲ್ಲ ಟೋಲ್ ದುಡ್ಡು ಕಟ್ಟು ಹೋಗು.
ನಮಗೆಲ್ಲ ಗೊತ್ತಾಗೋಯ್ತು. ಫ್ರೀ ಇಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಲೋಕಲ್ಲು ಆಧಾರ್ ಕಾರ್ಡ್ ತೋರ್ಸು. ಥ್ಯಾಂಕ್ಸ್ ಅಣ್ಣ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಲೋ ಲಾಕ್ ಹಾಕಿದಾರೋ ಗೊತ್ತಿಲ್ಲ. ನಿನ್ನ ಕೈಯಲ್ಲಿ ಆಗಬೇಡ, ಸುಮ್ಮನೆ ಅವರು ಬೈಕೊಂಬಿಡ್ತಾರೆ. ಹಾಂ ಹೋಗ್ಬೋದಾ ಇಲ್ಲೋ ಗೊತ್ತಿಲ್ಲ. ಹೋಗ್ಬೋದಾ? ಏನು ಇದು? ಹಾಂ ಓಕೆ 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 ಥ್ಯಾಂಕ್ ಯು. ಇದು ಉತ್ತ ಅಂತೆ. ಬಟ್ಟಿಕ್ಕೋ ಬರೋ, ಚಿಕ್ಕದಾಗಿ ಇಕ್ತೀನಿ ಇರೋ, ನಾನು ಮೆತ್ಕೊಂಡೇ ಇಲ್ಲ ಅದು. ಓಕೆ ಬಾರೋ, ಬೇಗ ಫಾಲೋವರ್ಸ್ ಗೇನ್ ಆಗಲಿ ಅಂದ್ಬಿಟ್ಟು ತಿರ್ಗಿಸ್. ಅಯ್ಯೋ ಹೆಂಗೆ? ಬಿಡ ಬಿಡಿಸೋ, ಹೇಳ್ತೀನಿ. ಬೆಟ್ಟದ ಮೇಲೆ ಹೋಗ್ಬಿಡ್ಬೇಕಿದು. ಯಾವ ಇವೆಲ್ಲ ಬ್ರೋ ಶಿವರಾತ್ರಿ ಡೇಟ್ 15 ಫೆಬ್ರವರಿ 15. ಹಾಂ ಏಕೆ? ಎಲ್ಲಿ? ಇದು ಏನು ಲಾಗ್ ಮಾಡಬಾರ್ದು ಹಂಗಾದ್ರೆ? ಹಾಂ ಹಾಂ ಇಲ್ಲಿ ಹಾಂ ಸರಿ ಆಯ್ತು. ಸೊ ನೋಡ್ರಿ, ಇದೇ ಈಶಾ ಫೌಂಡೇಶನ್ನು ಚಿಕ್ಕಬಳ್ಳಾಪುರದಲ್ಲಿ ಹೊಸ್ದಾಗಿ ಆಗಿರೋದು. ಹೊಸ್ದಾಗಿ ಅಂದರೆ ಒಂದು 2-3 ಇಯರ್ಸಿಂದ ಆಗಿದೆ. ಎಷ್ಟು ಜನ ಅಂದರೆ ಇವಾಗ ಅಲ್ಲಲ್ಲಿದ್ದಾರೆ, ಆಮೇಲೆ ನೀವು ಅಲ್ಲಲ್ಲಿ ಹುಡುಕ್ಬೇಕು ನಿಂತ್ಕೊಳಕ್ಕೆ ಜಾಗನ. ನೋಡು, ಲೈಟ್ ಶೋ 7 ಗಂಟೆಗೆ ಸ್ಟಾರ್ಟ್ ಆಗೋದು. ಎಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಇರುತ್ತೆ. ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಇರುತ್ತೆ ಲೈಟ್ ಶೋ. ಪ್ರತಿದಿನ ಇರುತ್ತೆ ನೈಟು. ಅದ್ರದ್ದು ಯಾವಾಗಾದ್ರೂ ಒಂದಿನ ಫುಲ್ ವೀಡಿಯೋ ಅದ್ರದ್ದೇ ಮಾಡ್ತೀನಿ ಲೈಟ್ ಶೋದು. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೋಡ್ರಿ, ಇದೇ ಲೇಸರ್ಸು ಇವೆಲ್ಲ. ಈ ಡೋರ್ಸ್ ಓಪನ್ ಮಾಡ್ತಾರೆ. ತೆಗಿಯೋ, ಹೇಳ್ತೀನಿ. ನೋಡ್ರಿ, ಇದು ಇಲ್ಲಿರೋಂಥ ಲೇಸರ್ಸಿಂದ ಅಲ್ಲಿ ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ಮೇಲೆ ಲೈಟಿಂಗ್ ಲೇಸರ್ ಶೋ ಹಿಡಿಯೋದು ಅಲ್ಲಿ. ಇಲ್ಲಿ ಶಿವನ ಮೇಲೆ ಬೀಳೋದು ಬಂದು ಇಲ್ಲಿದೆಯಲ್ಲ ಪಿಲ್ಲರ್ಸು, ಅಲ್ಲಿ ರೇಖೆಗಳು ಹಾಕಿದಾರಲ್ಲ, ಆ ರೇಖೆಗಳ ಮೇಲೆ ಎತ್ಬಿಟ್ಟು ಅದ್ರೊಳಗಡೆಯಿಂದ ಎಲ್ಲ ಪ್ರೋಗ್ರಾಮಿಂಗ್, ಅದು ಯಾವ ಲೈಟ್ ಎಲ್ಲಿ ಕರೆಕ್ಟಾಗಿ ಬೀಳಬೇಕು ಅಂತ ಫುಲ್ಲು ಫಸ್ಟೇ ಸೆಟ್ ಮಾಡಿ ಇಟ್ಟಿರ್ತಾರೆ. ಅದೇ ಇವಾಗ ಸಿ ಡಿಗಳೆಲ್ಲ ಹೆಂಗೆ ಮುಂಚೆ ಸಿ ಡಿಗಳೆಲ್ಲ ಬರೋದು ಟೇಪ್ ರೆಕಾರ್ಡ್ಗಳಲ್ಲಿ, ಆ ಥರ ಪ್ಲೇ ಆಗ್ತಾ ಇರುತ್ತೆ ಇಲ್ಲಿಂದ ಎಲ್ಲಿ ಕರೆಕ್ಟಾಗಿ ಬೀಳಬೇಕು ಅಂತ. ಎಲ್ಲ ಕಡೆ ಸ್ಪೀಕರ್ಸು ಎಲ್ಲ ಇದ್ದಾವೆ. ಅದರಿಂದ ಫುಲ್ಲು ಅದು ಲೇಸರು, ಇದು ಲೈಟಿಂಗ್ ಶೋ. ಅಲ್ಲಿಂದ ಬೀಳುತ್ತೆ ದೂರದಿಂದ, ನಮಗೆ ಗೊತ್ತಾಗೋದಿಲ್ಲ ಎಲ್ಲಿ ಕ್ಲೀನಾಗಿ ಎಲ್ಲಿಂದ ಬೀಳ್ತಾ ಇದೆ ಅಂತ ಎಲ್ಲ. ನೋಡ್ರಿ, ಇಲ್ಲಿ ಹೋಗಿ ನೀವು ಅದು ನಾಗರಕ್ಕೆ ಹಾಲು ಎಲ್ಲ ಆಗ್ಬೋದು. ಇಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿಸ್ಬೋದು. ಹೆಲ್ಮೆಟ್ ಹಾಕ್ಕೊಂಡು ಲಾಗ್ ಮಾಡೋದು ಇದೆಯಲ್ಲ, ಹಿಂಸೆನಪ್ಪ. ಸೆಕೆ ನೀರು ಅವ್ರ ಅಂದ್ರಗಳಲ್ಲಿ ದೂರ್ಕೊಂಡು ಬರುತ್ತೆ. 112 ಅಡಿ ಇದೆ ಇದು ಈಶಾ ಫೌಂಡೇಶನ್ನು. ಒಳ್ಳೆ ಊಟ, ಬಟ್ ಸ್ವಲ್ಪ ಕಾಸ್ಟ್ಲಿ. ಫುಲ್ ನ್ಯಾಚುರಲ್ ಆಗಿ ಇವರೇ ಪ್ರಿಪೇರ್ ಮಾಡೋದು. ಒಂದೇ ಒಂದು ಥರ ಏನದು ಸೋಡಾಗ್ಲಾಗಿರ್ಬೋದು, ಫುಡ್ ಕಲರ್ಸ್ ಆಗಿರ್ಬೋದು, ಏನೂ ಯೂಸ್ ಮಾಡಲ್ಲ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಚಿಕ್ಕೆಲ್ಲ ಯೂಸ್ ಅಂತಿರೋ ಪ್ಲೇಟ್ಸ್ ಆಗಿರ್ಬೋದು, ಆ ಥರ ಯೂಸ್ ಮಾಡಲ್ಲ. ಫುಲ್ಲು ಅದು ಮಣ್ಣಲ್ಲೆಲ್ಲ ಬಿಸಾಕೋದೊಂದು ಡಿಕಂಪೋಸ್ ಆಗಿ ಒಳ್ಳೆ ಗೊಬ್ಬರ ಥರ ಆಗೋವಂಥ ಪ್ಲೇಟ್ಸ್ ಯೂಸ್ ಮಾಡ್ತಾರೆ. ಒರಿಜಿನಲ್ ರುದ್ರಾಕ್ಷಿ ಎಲ್ಲ ಸಿಗುತ್ತೆ ಇಲ್ಲಿ. ಎಲ್ಲ ಸೀಲ್ಡ್ ISI ಮಾರ್ಕ್ ಇರೋ ಅಂಥದ್ದಾಗಿರ್ಬೋದು, 1 ಮುಖದ್ದು 2 ಮುಖದ್ದು ಬ್ರಾಸ್ಲೈಟ್ಸು ಪ್ರತಿಯೊಂದು ಸಿಗುತ್ತೆ. ಓದ್ಕಿತ ಈಶಾ ಫೌಂಡೇಶನ್ಗೆ ಬಂದ್ರಾ, ಎಲ್ಲಿ ನಂದಿ ಹತ್ರ ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ಯಾವ ರೇಂಜಿಗೆ ಟ್ರಾಫಿಕ್ ಇತ್ತು ಅಂದರೆ ಮಾತ್ರ. ಹಾಂ, ಹೈವೇನೇ ಬ್ಲಾಕ್ ಮನೆ. ಹೌದಾ? ಆ ಬೆಟ್ಟದ ಮೇಲೆ ಏನಕ್ಕೆ ರೋಡು? ಐ ಥಿಂಕ್ ಆಫ್ ರೋಡಿಂಗ್ ಮಾಡ್ತಾ ಇರೋದು. ಯಾರಾದರೂ ಆಫ್ ರೋಡಿಂಗ್ ಬೈಕ್ಸ್ ತಂದಿರ್ತಾರಲ್ಲ, ಇವಾಗ ಅದ್ರಿಗೂ ಎಲ್ಲದ್ರಿಂದ ಒಂದು ದುಡ್ಡು ಕೊಡು ಗಾಡಿ ಓಡಿಸು, ದುಡ್ಡು ಕೊಡು ತಿನ್ನು, ದುಡ್ಡು ಕೊಡು ಎಂಟ್ರಿ.
ಎಲ್ಲನೂ ಸಾಟರ್ಡೆ ಸಂಡೇ ಮಂಡೇ ಫುಲ್ ರಶ್ ಇರುತ್ತೆ. ಯಾವಾಗ ವೀಕ್ ಡೇಸಲ್ಲಿ ಆದಷ್ಟು ಪ್ಲ್ಯಾನ್ ಮಾಡ್ಕೊಳ್ರಿ, ಅದು ಡೇ ಟೈಮ್ಸಲ್ಲಿ. ನೀವು ಲೈಟ್ ಶೋಗೆ ಅಂದರೆ ಈವ್ನಿಂಗ್ ಬರಲೇಬೇಕು, ಅದನ್ನು ವೀಕ್ ಡೇಸಲ್ಲಿ ಮಾಡ್ಕೊಂಡ್ರೆ ಬೆಸ್ಟು. ನೋಡ್ರಿ ಎಷ್ಟು ಚೆನ್ನಾಗಿದೆ ಗೋಶಾಲೆ. ಇದೇ ಹಸುಗಳನ್ನ 3 ಗಂಟೆ 5 ಗಂಟೆ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಅಲ್ಲಿ ಕಟ್ಟಾಕ್ತಾರೆ. ಇದು ಮೇಯೋಕ್ಕೂ ಬಿಡ್ತಾರೆ, ಅಲ್ಲೆಲ್ಲೋ ಮೇಯೋಕ್ಕೂ ಹೋಗ್ತಾರೆ. ಗುಮ್ಮುತ್ತೋ ಏನೂ ಮಾಡಲ್ಲ. ಗುಮ್ಮೈತಂದ್ರೆ ನಾನು ನೋಡೋಗ್ಬಿಡ್ತೀನಿ. ಅದೇ ನಾನು ಬಿಟ್ಬಿಟ್ಟು ಬಾಯ್ಲಿ ಬಾರ ಹತ್ರಕ್ಕೆ ಬಾರ. ಬೇಡ ಸಾಕು. ಕೊಂಬು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮೊನ್ನೆ ಸಂಕ್ರಾಂತಿಗೆ ಇದನ್ನು ಬೆಂಕಿ ಮೇಲೆ ಎಗರಿಸಿರ್ತಾರಲ್ಲ. ನೀವು ಯಾರು ಈ ಥರ ತಪ್ಪು ಮಾಡಬೇಡ್ರಿ. ಈಶಾ ಫೌಂಡೇಶನ್ ಬರೋವಾಗ ಆದಷ್ಟು ಬೇಗ ಬಂದುಬಿಡ್ರಿ. ಶಿವರಾತ್ರಿಗಂತೂ ಹೇಳ್ತಾ ಇಲ್ವಾ ಯಾವ ರೇಂಜಿಗೆ ಟ್ರಾಫಿಕ್ ಇರುತ್ತೆ ಅಂದರೆ ಮಾತ್ರ. ಪಾರ್ಕಿಂಗಿಗೆ ಇಲ್ಲಿ ಇರೋವಂಥ ಜಾಗ ಅಷ್ಟು ತುಂಬೋಗ್ಬಿಟ್ಟಿರುತ್ತೆ ಕಾರುಗಳಲ್ಲಿ. ಪಾರ್ಕಿಂಗಿಗೆ ಎಲ್ಲಂತ ಗಾಡಿಗೆ ನಿಲ್ಲಿಸೋದು. ಈಶಾ ಫೌಂಡೇಶನ್ ಲಾಸ್ಟ್ ಟೈಮ್ ಅಂತೂ ಅಲ್ಲಿ ಮೈನ್ ರೋಡ್ ಎಲ್ಲೆಲ್ಲೋ ಇರೋದು, ಅಲ್ಲೇ ಪಾರ್ಕಿಂಗು ರೋಡಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ರು. ಕಾರುಗಳನ್ನ ಗಾಡಿಗಳನ್ನ ಎಲ್ಲ ಇಳಿದ್ಬಿಟ್ಟು ನಡ್ಕೊಂಡು ಹೊರಟೋಗಿದ್ರು. ಎಲ್ಲ ಕಡೆನೂ ಈಶಾ ಫೌಂಡೇಶನ್ ಎಷ್ಟು ಕಡೆಯಿಂದ ಬರ್ಬೋದು ಅಷ್ಟು ಕಡೆಯಿಂದನೂ ಬ್ಲಾಕ್ ಆಗೋಗಿರುತ್ತೆ. ಅಣ್ಣ ಚಿಕ್ಕಬಳ್ಳಾಪುರಾಗ ಎಷ್ಟು ಒಬ್ರಿಗ ಬರೋದಕ್ಕೂ ಅಷ್ಟೇನಾ? ಬರೋದಕ್ಕೆ ಹೋಗೋದಕ್ಕೆಲ್ಲ ಅಷ್ಟೆಲ್ಲ. ಅಮ್ಮ ಮನೆ ಹೋಗೋದಕ್ಕೂ ಬರೋದಕ್ಕೆ 100 ರೂಪಾಯಿ ಒಬ್ರಿಗೆ. ಅಮ್ಮ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಚಿಕ್ಕಬಳ್ಳಾಪುರದ ಅಪ್ಡೇಟ್ಸ್ಗಾಗಿರ್ಬೋದು, ಇನ್ಫಾರ್ಮೇಷನ್ಸ್ಗಾಗಿರ್ಬೋದು ಎಲ್ಲ. ಸೊ ಬಾಯ್.